ನಮ್ಮ ಮನೆಯಲ್ಲಿ ಪ್ರತಿದಿನ ಸಿಗುವ ಒಂದು ಸಾಮಾನ್ಯ ವಸ್ತು ಇದೆ. ಅದನ್ನು ನಾವು ಹೆಚ್ಚಾಗಿ ಕುಡಿಯಲು ಅಥವಾ ಒಂದು ಊಟದ ಜೊತೆ ಬಳಸಲು ಇಲ್ಲಾಂದ್ರೆ ಬೇರೆ ಆಹಾರಗಳಲ್ಲಿ ಬಳಸ್ತೇವೆ. ಆದರೆ ಇದೇ ವಸ್ತು ಕೃಷಿಯಲ್ಲಿ ಕೂಡ ಬಹಳ ಉಪಯೋಗವಾಗ್ತದೆ ಅಂದರೆ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು. ಮತ್ತೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತು ಕೂಡ. ಅದು ಬೇರೆ ಯಾವುದು ಅಲ್ಲ, ಮಜ್ಜಿಗೆ. ಹೌದು ಸ್ನೇಹಿತರೆ, ಮಜ್ಜಿಗೆ ಎನ್ನುವಂಥದ್ದು ಕೇವಲ ಒಂದು ಪಾನೀಯ ಅಲ್ಲ ಅಥವಾ ಒಂದು ಆಹಾರಕ್ಕೆ ಬಳಸುವ ವಸ್ತು ಅಲ್ಲ. ಸರಿಯಾದ ರೀತಿಯಲ್ಲಿ ಇದನ್ನು ಬಳಸಿದರೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು, ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸಲು ಅಥವಾ ಕೆಲವು ರೋಗಗಳ ಒತ್ತಡವನ್ನು ಕಡಿಮೆ ಮಾಡಲು ಹಾಗೂ ಸಾವಯವ ಕೃಷಿಯಲ್ಲಿ ಹಲವಾರು ರೀತಿಯಲ್ಲಿ ಸಹಾಯ ಮಾಡುವ ಒಂದು ಉತ್ತಮ ವಸ್ತು. ಅಂದರೆ ಇದೊಂಥರ ಕೃಷಿಗೆ ಸಂಪನ್ಮೂಲ ಅಂತಾನೆ ಹೇಳ್ಬೋದು. ಹಾಗಾದರೆ ಕೃಷಿಯಲ್ಲಿ ಮಜ್ಜಿಗೆಯ ಉಪಯೋಗಗಳೇನು, ಇನ್ನು ಜೀವಾಮೃತದಲ್ಲಿ ಇದರ ಪಾತ್ರ ಏನು, ಇನ್ನು ಮಜ್ಜಿಗೆಯನ್ನು ಯಾವೆಲ್ಲ ಬೆಳೆಗಳಿಗೆ ಬಳಸ್ಬೋದು, ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಬೇಕು, ಇನ್ನು ಯಾವ ಮಿಶ್ರಣಗಳ ಜೊತೆ ಇದನ್ನು ಸೇರಿಸ್ಬೋದು ಮತ್ತು ಇದನ್ನು ಬಳಸುವಾಗ ರೈತರು ಮಾಡುವಂಥ ಕೆಲವೊಂದು ತಪ್ಪುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಮಜ್ಜಿಗೆ ಹೇಗೆ ಕೆಲಸ ಮಾಡ್ತದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕಂದರೆ ಮಜ್ಜಿಗೆಯಲ್ಲಿ ಮುಖ್ಯವಾಗಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಎಂಬ ಒಂದು ಉಪಯುಕ್ತ ಸೂಕ್ಷ್ಮ ಜೀವಿಗಳಿರ್ತವೆ. ಇವು ಹಾಲಿನಲ್ಲಿರುವ ಒಂದು ಸಕ್ಕರೆಯನ್ನು ವಿಭಜಿಸಿ ಲ್ಯಾಕ್ಟಿಕ್ ಆಸಿಡನ್ನು ಉತ್ಪಾದಿಸ್ತದೆ. ಇದೇ ಕಾರಣಕ್ಕೆ ಮಜ್ಜಿಗೆ ಹುಳಿ ರುಚಿಯನ್ನು ಹೊಂದಿರ್ತದೆ. ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಕೆಲವು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಈ ಮಜ್ಜಿಗೆಯನ್ನು ಒಂದು ನೈಸರ್ಗಿಕ ಕೃಷಿಯಲ್ಲಿ ವಿಶೇಷವಾಗಿ ಬಳಸ್ತಾರೆ. ಇನ್ನು ಮಜ್ಜಿಗೆಯನ್ನು ಬಳಸೋದ್ರಿಂದ ಮಣ್ಣಿಗೆ ಏನು ಲಾಭ ಅಂತ ನಾವು ನೋಡುವುದಾದರೆ, ನಮ್ಮ ಮಣ್ಣಿನಲ್ಲಿ ಒಂದು ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿರ್ತವೆ. ಈ ಸೂಕ್ಷ್ಮ ಜೀವಿಗಳಂದರೆ ಮೇಯ್ನಾಗಿ ಮೈಕ್ರೋ ಆರ್ಗ್ಯಾನಿಸಮ್. ಈ ಸೂಕ್ಷ್ಮ ಜೀವಿಗಳೇ ಸಾವಯವ ಪದಾರ್ಥಗಳನ್ನು ಕರಗಿಸಿ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಲಭ್ಯವಾಗುವಂತೆ ಮಾಡ್ತವೆ. ಮಣ್ಣಿನಲ್ಲಿ ಉತ್ತಮ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಿದಂತೆ ಮಣ್ಣಿನ ಜೀವಂತಿಕೆ ಕೂಡ ಹೆಚ್ಚಾಗ್ತದೆ. ಅಂದರೆ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇದ್ದಷ್ಟು ಮಣ್ಣಿಗೆ ಒಳ್ಳೆಯದು. ಇನ್ನು ಮಜ್ಜಿಗೆಯನ್ನು ಜೀವಾಮೃತ ಅಥವಾ ಇತರ ಸಾವಯವ ದ್ರಾವಣಗಳಲ್ಲಿ ಸೇರಿಸಿದಾಗ ಈ ಸೂಕ್ಷ್ಮ ಜೀವಿಗಳಿಗೆ ಒಂದು ಅನುಕೂಲಕರ ವಾತಾವರಣ ಸಿಗ್ತದೆ. ಇದರಿಂದ ಅವುಗಳ ಚಟುವಟಿಕೆ ಹೆಚ್ಚಾಗಲು ಕೂಡ ಸಹಾಯ ಮಾಡ್ತದೆ. ಇದಕ್ಕಾಗಿ ಅನೇಕ ನೈಸರ್ಗಿಕ ಕೃಷಿ ಪದ್ಧತಿಗಳಲ್ಲಿ ಮಜ್ಜಿಗೆಯನ್ನು ಒಂದು ಸಹಾಯಕ ಪದಾರ್ಥವಾಗಿ ಬಳಸ್ತಾರೆ. ಇನ್ನು ಎಲೆಗಳಿಗೆ ಸಿಂಪಡಿಸುವ ಬಗ್ಗೆ ನೋಡೋದಾದರೆ, ಕೆಲವು ರೈತರು ಮಜ್ಜಿಗೆಯನ್ನು ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಿಸ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನಾನು ನನ್ನ ಬದನೆ ಕೃಷಿಗೆ ಹೋದ ವರ್ಷ ಈ ಮಜ್ಜಿಗೆಯ ಪ್ರಯೋಗವನ್ನು ಕೂಡ ಮಾಡಿದ್ದೆ. ಇದರಿಂದ ಒಂದು ಉತ್ತಮ ಒಂದು ರಿಸಲ್ಟ್ ಅನ್ನುವಂಥದ್ದು ಕೂಡ ನನಗೆ ದೊರೆತಿತ್ತು. ಈ ಮಜ್ಜಿಗೆಯನ್ನು ಬಳಸುವ ಮುಖ್ಯ ಉದ್ದೇಶ ಏನಂದರೆ, ಯಾಕೆ ಸ್ಪ್ರೇ ಮಾಡ್ತಾರೆ ಅಂದರೆ, ಎಲೆಗಳ ಮೇಲ್ಮೈಯಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳ ವಾತಾವರಣವನ್ನು ನಿರ್ಮಿಸುವಂಥದ್ದು ಒಂದಾದರೆ, ಇನ್ನೊಂದು ಮುಖ್ಯ ಕಾರಣ ಏನಂದರೆ ಎಲೆಗಳಲ್ಲಿ ಕೆಲವೊಮ್ಮೆ ಕುರುಟು ಕಟ್ಟಿದಾಗ ಇರ್ತದೆ. ಅಂದರೆ ಎಲೆಗಳಲ್ಲಿ ಒಂದು ಸ್ವಲ್ಪ ಕುರುಟುತನ ಇರ್ತದೆ. ಇದರಿಂದ ಎಲೆಗಳ ಒಂದು ಬೆಳವಣಿಗೆ ಅಥವಾ ಗಿಡಗಳ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿ ನಮಗೆ ಕಾಣುತ್ತದೆ. ಹಾಗೆಯೇ ಕೆಲವೊಂದು ಈ ಕೀಟಗಳನ್ನು ಕೂಡ ಈ ಮಜ್ಜಿಗೆ ಎನ್ನುವಂಥದ್ದು ಕೊಲ್ತದೆ. ಯಾಕಂದರೆ ಮಜ್ಜಿಗೆ ಎನ್ನುವಂಥದ್ದು ತುಂಬ ಹುಳಿಯಾಗಿರೋದ್ರಿಂದ ನಾವೊಂದು 3-4 ದಿನ ಆ ಮಜ್ಜಿಗೆಯನ್ನು ಹಾಗೆ ಇಟ್ಟು ಅದಾದ ನಂತರ ಸ್ಪ್ರೇ ಮಾಡೋದ್ರಿಂದ ಈ ಮಜ್ಜಿಗೆಯಲ್ಲಿ ಒಂಥರ ಆಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಇರ್ತದೆ. ಈ ಕಾರಣದಿಂದ ಆ ಮಜ್ಜಿಗೆಯನ್ನು ಸ್ಪ್ರೇ ಮಾಡೋದ್ರಿಂದ ಎಲೆಗಳಲ್ಲಿ ಬರುವಂಥ ಕೀಟಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಮೇಯ್ನ್ ಆಗಿ ಜೀವಾಮೃತದಲ್ಲಿ ಮಜ್ಜಿಗೆಯ ಪಾತ್ರವನ್ನು ನಾವು ನೋಡೋಣ. ಜೀವಾಮೃತ ಅಂದರೆ ನಿಮಗೆ ಸಾಕಷ್ಟು ಜನರಿಗೆ ಗೊತ್ತು. ಇನ್ನು ಅಡಿಕೆ ಬೆಳೆಗಳಲ್ಲಿ ಅಂತೂ ಈ ಜೀವಾಮೃತವನ್ನು ರೈತರು ಜಾಸ್ತಿಯಾಗಿ ಬಳಸ್ತಾರೆ. ಈ ಜೀವಾಮೃತ ಅಂದರೆ ಒಂದು ಸೂಕ್ಷ್ಮ ಜೀವಿಗಳ ಒಂದು ಕಾರ್ಖಾನೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಗೋಮಯ ಇರ್ತದೆ, ಇನ್ನು ಗೋಮೂತ್ರ, ಬೆಲ್ಲ, ಕಡಲೆ ಹಿಟ್ಟು ಇವೆಲ್ಲ ಒಂದು ಮಿಶ್ರಣ ಆಗಿರ್ತದೆ. ಅದರ ಜೊತೆನೆ ಇದಕ್ಕೆ ಮಜ್ಜಿಗೆಯನ್ನು ಕೂಡ ಹಾಕ್ತಾರೆ. ಯಾಕಂದರೆ ಈ ಮಜ್ಜಿಗೆಯನ್ನು ಹಾಕೋದ್ರಿಂದ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಜೀವಾಮೃತದಲ್ಲಿರುವ ಸೂಕ್ಷ್ಮ ಜೀವಿಗಳ ಒಂದು ವೈವಿಧ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ಅಂದರೆ ಮೇಯ್ನಾಗಿ ಈ ಜೀವಾಮೃತಕ್ಕೆ ಮಜ್ಜಿಗೆಯನ್ನು ಹಾಕಿದಾಗ ಆ ಜೀವಾಮೃತದಲ್ಲಿರುವಂಥ ಒಂದು ಪವರ್ ಏನಿದೆ ಅದು ಈ ಸೂಕ್ಷ್ಮ ಜೀವಿಗಳಿಗೆ ಒಂದು ಆಹಾರವಾಗಿ ಪರಿಣಮಿಸ್ತದೆ ಈ ಮಜ್ಜಿಗೆಯನ್ನು ಬಳಸುವುದರಿಂದ. ಇದರಿಂದ ಏನಾಗ್ತದೆ ಅಂದರೆ, ದ್ರಾವಣದಲ್ಲಿ ವಿವಿಧ ರೀತಿಯ ಒಂದು ಉಪಯುಕ್ತ ಸೂಕ್ಷ್ಮ ಜೀವಿಗಳಿರ್ತದೆ. ಅದರ ಬೆಳವಣಿಗೆಗೆ ಈ ಮಜ್ಜಿಗೆ ಎನ್ನುವಂಥದ್ದು ಅವಕಾಶ ಮಾಡಿಕೊಡ್ತದೆ.
ಇನ್ನು ಮಜ್ಜಿಗೆ ಮತ್ತು ಬೆಲ್ಲದ ಮಿಶ್ರಣದ ಬಗ್ಗೆ ನೋಡೋಣ. ಮತ್ತೆ ನಾನು ಒಂದು ವಿಶೇಷವಾಗಿ ಮಜ್ಜಿಗೆ, ಬೆಲ್ಲ ಮತ್ತೆ ಕಡಲೆ ಹಿಂಡಿಯ ಮಿಶ್ರಣದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ. ಈ ಕಡಲೆ ಹಿಂಡಿಯ ಮಿಶ್ರಣದಲ್ಲಿ ಮಜ್ಜಿಗೆಯನ್ನ ಬಳಸುವಂಥದ್ದು ಒಂದು ಅದ್ಭುತ ದ್ರಾವಣಕ್ಕೆ ಒಂದು ದಾರಿ ಮಾಡಿಕೊಡ್ತದೆ. ಈ ದ್ರಾವಣದಿಂದ ನಿಮ್ಗೆ ಯಾವುದೇ ಕೃಷಿಯಲ್ಲಿ ಕೂಡ ಈ ದ್ರಾವಣವನ್ನ ಬಳಸ್ಬೋದು. ಈ ಕಡಲೆ ಹಿಂಡಿ ಪ್ಲಸ್ ಬೆಲ್ಲ ಪ್ಲಸ್ ಮಜ್ಜಿಗೆ ಅನ್ನುವಂಥದ್ದು. ಇನ್ನು ಮಜ್ಜಿಗೆಯನ್ನ ನೀವು ಸಿಂಪಲ್ ಆಗಿ ಒಂದು ದ್ರಾವಣ ಮಾಡುವುದಾದ್ರೆ ಮೇನ್ ಆಗಿ ಗೋಮಯ ಅಂದ್ರೆ ಈ ಸಗಣಿ ಮತ್ತೆ ಗೋಮೂತ್ರ, ಅದಕ್ಕೆ ಕೂಡ ಈ ಮಜ್ಜಿಗೆಯನ್ನ ಬಳಸಬಹುದು. ಈ ಗೋಮೂತ್ರದಲ್ಲಿ ವಿವಿಧ ಪೋಷಕಾಂಶಗಳು ಹಾಗೂ ಕೆಲವು ಸೂಕ್ಷ್ಮ ಜೀವಿಗಳಿರ್ತದೆ. ಇನ್ನು ಮಜ್ಜಿಗೆಯಲ್ಲಿರುವ ಈ ಲ್ಯಾಕ್ಟಿಕ್ ಆಸಿಡಿಯ ಬ್ಯಾಕ್ಟೀರಿಯಾಗಳೊಂದಿಗೆ ಸೇರಿ ಈ ವಿವಿಧ ರೀತಿಯ ಸಾವಯವ ದ್ರಾವಣಗಳ ತಯಾರಿಕೆಯಲ್ಲಿ ಸಹಾಯ ಮಾಡ್ತದೆ. ಈ ಮಜ್ಜಿಗೆ ಮತ್ತೆ ಈ ಗೋಮಯ ಮತ್ತೆ ಗೋಮೂತ್ರ ಈ ಮೂರನ್ನ ಕೂಡ ನೀವು ಮಿಶ್ರಣ ಮಾಡಬಹುದು. ಇನ್ನು ಕೆಲವರು ನನ್ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಏನಂದ್ರೆ ಟ್ರೈಕೋಡರ್ಮ ಅಥವಾ ಈ ಸೂಡೋಮೋನಾಸ್ ಜೊತೆ ಮಜ್ಜಿಗೆಯನ್ನ ಬಳಸಬಹುದಾ ಅಂತ. ಸಾಮಾನ್ಯವಾಗಿ ಟ್ರೈಕೋಡರ್ಮ ಒಂದು ಉಪಯುಕ್ತ ಒಂದು ಶಿಲೀಂಧ್ರ ಅಂತ ಹೇಳ್ಬೋದು. ಅಂದ್ರೆ ಒಂದು ಆಸಿಡಿಕ್ ಪ್ರಾಪರ್ಟಿಗೆ ಒಂದು ಬಳಸುವಂತ ಒಂದು ಸ್ಪ್ರೇ. ಈ ಮಜ್ಜಿಗೆ ಒಂದು ಬ್ಯಾಕ್ಟೀರಿಯಾ ಆಧಾರಿತ ದ್ರಾವಣ. ಕೆಲವೊಮ್ಮೆ ಇವುಗಳ ನಡುವೆ ಹೊಂದಾಣಿಕೆಯ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಈ ಟ್ರೈಕೋಡರ್ಮ ಮತ್ತೆ ಮಜ್ಜಿಗೆಯನ್ನ ಒಂದೇ ಟ್ಯಾಂಕ್ ನಲ್ಲಿ ಮಿಶ್ರಣ ಮಾಡೋ ಬದಲು ಬೇರೆ ಬೇರೆ ಸಮಯದಲ್ಲಿ ಬಳಸುವಂತದ್ದು ಉತ್ತಮ. ಇನ್ನು ಸೂಡೋಮೋನಾಸ್ ಕೂಡ ಹಾಗೆ, ಇದು ಕೂಡ ಸೆಪರೇಟ್ ಆಗಿ ಹೊಡೆಯುವಂಥದ್ದು ಬೆಸ್ಟ್. ಇನ್ನು ಮಜ್ಜಿಗೆಯ ಪ್ರಮಾಣದ ಬಗ್ಗೆ ನೋಡುವುದಾದ್ರೆ ಸಾಮಾನ್ಯವಾಗಿ ಈ ಮಜ್ಜಿಗೆಯನ್ನ 1 ಲೀಟರ್ ಚೆನ್ನಾಗಿ ಹುದುಗಿದ ಮಜ್ಜಿಗೆ, ಅಂದ್ರೆ ಮೇನ್ ಆಗಿ ನೀವು ಎಷ್ಟೇ ಪ್ರಮಾಣದಲ್ಲಿ ಮಜ್ಜಿಗೆಯನ್ನ ಅಥವಾ ಮೊಸರನ್ನ ತಗೊಳ್ಳಿ, ಅದನ್ನ ಒಂದು ಕನಿಷ್ಠ ಒಂದು 5-6 ದಿನ ಹುಳಿ ಆಗ್ಲಿಕ್ಕೆ ಬಿಡಿ. ಅಂದ್ರೆ ಅದರಿಂದ ಜಾಸ್ತಿ ದಿನ ಇಡಬೇಡಿ, ಯಾಕಂದ್ರೆ ಅದರಲ್ಲಿ ಹುಳ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಕನಿಷ್ಠ ಒಂದು 4-5 ದಿನ ಆದ್ರೂ ಹುಳಿ ಆಗ್ಲಿಕ್ಕೆ ಬಿಡಿ. ಅದಾದ ನಂತರ ಅದೇ ಮಜ್ಜಿಗೆಗೆ ನೀವು ಒಂದು 10-20 ಲೀಟರ್ ನೀರು ಬಳಸ್ಬೋದು. 1 ಲೀಟರ್ ಮಜ್ಜಿಗೆಯನ್ನ ಬಳಸಿದ್ರೆ ಅದರಿಂದ ಸ್ವಲ್ಪ ಜಾಸ್ತಿಯನ್ನು ಕೂಡ ಬಳಸ್ಬೋದು, ನಿಮ್ಗೆ ಏನಾದ್ರೂ ತಿಳುವಾಗಿ ಸ್ಪ್ರೇ ಮಾಡ್ಬೇಕಂತ ಇದ್ರೆ. ಇನ್ನು ಇಲ್ದಿದ್ರೆ ನೀವೇನು ಒಂದು 100 ಲೀಟರ್ ಮಿಶ್ರಣ ಮಾಡ್ಬೇಕಂತ ಇದ್ರೆ 4-5 ಲೀಟರ್ ಮಜ್ಜಿಗೆಯನ್ನ ಹುಳಿ ಮಾಡಿ ಬಳಸಿದ್ರು ಕೂಡ ಸಾಕಾಗ್ತದೆ. ಕೊನೆಯದಾಗಿ ಇದರ ಬಗ್ಗೆ ಒಂದು ಮಾತನ್ನ ಹೇಳುವುದಾದ್ರೆ, ಮಜ್ಜಿಗೆ ಕೃಷಿಯಲ್ಲಿ ಉಪಯೋಗವಾಗುವ ಒಂದು ಉತ್ತಮ ಸಂಪನ್ಮೂಲ. ಆದ್ರೆ ಅದನ್ನು ಪೋಷಕಾಂಶಗಳ ಪರ್ಯಾಯವಾಗಿ ಅಥವಾ ಎಲ್ಲಾ ರೋಗಗಳಿಗೆ ಔಷಧಿಯಾಗಿ ನೋಡುವಂಥದ್ದು ತಪ್ಪು. ಇದನ್ನ ನೀವು ಉತ್ತಮ ಒಂದು ಮಣ್ಣಿನ ಆರೋಗ್ಯಕ್ಕೆ ಮತ್ತೆ ಒಂದು ಸರಿಯಾದ ಗೊಬ್ಬರ ನಿರ್ವಹಣೆಗೆ, ಜೀವಾಮೃತ ಇರ್ಬೋದು, ಬೇರೆ ಯಾವ ದ್ರಾವಣಗಳೊಂದಿಗೂ ಕೂಡ ಇದನ್ನ ಬಳಸಬಹುದು. ಇದರಿಂದ ಮಣ್ಣಿಗೆ ತುಂಬಾ ಲಾಭ ಇದೆ. ಈ ಮಜ್ಜಿಗೆಯನ್ನ ಬಳಸುವಂತ ಒಂದು ಕಾರ್ಯವನ್ನ ನೀವು ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲೇ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಇದರಿಂದ ಅವರಿಗೂ ಕೂಡ ಲಾಭ ಆಗ್ಬೋದು. ಇನ್ನು ನನ್ನ ಚಾನಲ್ ನಿರುತ್ತರವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ಧನ್ಯವಾದಗಳು.